ಇದೊಂದು ಮನೆ ಆಳ ಸರ್ಕಾರ, ಸೂತಕದ ಛಾಯೆ ಬಂದಿರೋವಂಥ, ರಾಜ್ಯಕ್ಕೆ ಸೂತಕದ ಛಾಯೆ ಹಚ್ಚಿರುವಂಥ ಸರ್ಕಾರ ಇದೆ. ಕೇಳಂಗಿದ್ರೆ ಕೇಳಿ. ಮೈಕ್ರೋ ಫೈನಾನ್ಸ್ ಏನು ಕ್ರಮ ಆಗ್ಬೇಕು ಅಂತ ಹೇಳ್ತೀರಿ ಸರ್? ಈಗ ಸರ್ಕಾರ ಸುಗ್ರೀವಾಜ್ಞೆ ರಾಜ್ಯಪಾಲರಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ, ಆದರೂ ದಿನನಿತ್ಯ ಸಾಯ್ತಾ ಇದ್ದಾರೆ. ಏನೀಗ ತುರ್ತಾಗಿ ಏನಾಗ್ತದೆ? ತುರ್ತಾಗಿ ರಾಜ್ಯ ಸರ್ಕಾರ ಒಂದು 5,000 ಕೋಟಿನ ಈ ಎಲ್ಲ ನಿಗಮಗಳಿಗೂ ಬಿಡುಗಡೆ ಮಾಡಬೇಕು. ಸುಮಾರು 30-40 ನಿಗಮ ಇದೆ, ಅವೆಲ್ಲ ಲೋನ್ ಕೊಡೋ ನಿಗಮಗಳ. ಇವೆಲ್ಲ ಈ ನಿಗಮಗಳಿಗೆ ಅಂದರೆ ಎಲ್ಲ SC/ST ಜಾಸ್ತಿ ಇರೋದು ಇದರಲ್ಲಿ, SC/ST ಬ್ಯಾಕ್ವರ್ಡೇ ಜಾಸ್ತಿ ಇರೋದು ಇದರಲ್ಲಿ. ಅದೇ ಜನ ಮೈಕ್ರೋ ಫೈನಾನ್ಸ್ಗೆ ಸಿಕ್ಕಾಕ್ಕೊಂಡಿರೋದು. ಈಗ ಒಂದು 5,000 ಕೋಟಿ ಹಣನ ನೀವು ಬಿಡುಗಡೆ ಮಾಡಿ ಸರ್ಕಾರದ ಅಂದರೆ ಅದು ಸಾಲ ಕೊಡ್ತಾ ಇರೋದು ವಾಪಸ್ ಬರ್ತದೆ. ನಿಮ್ಗೆ ಸಾಲ ವಾಪಸ್ ಬರ್ತದೆ. ನಿಮಗೇನು ಫ್ರೀಯಾಗಿ ಏನು ಕೊಡಲ್ಲ. ಕೊಡಬೇಕಾದ್ರೆ ನಿಮ್ದೇನು ಕಾನೂನು ಪ್ರಕಾರ ಏನಿದೆಯೋ, ಹಿಂದೆ ನಾವೆಲ್ಲ ಹೆಂಗೆ ಕೊಡ್ತಾಯಿದ್ರು, ನಮ್ಮ ಸರ್ಕಾರ ಇದೆ ಹಂಗೆ ಕೊಟ್ಟರೆ ಇದನ್ನು ತಡೆಗಟ್ಟೋಕ್ಕೆ ಸಾಧ್ಯ ಆಗ್ತೈತೆ. ಮತ್ತು ಹಿಂದೆ ಇದ್ದಲ್ಲ ಕಾನೂನು, ಅದೇ ದೊಡ್ಡ ಬೇಕಾದಷ್ಟು ಕಾನೂನು ಐತೆ. ಇವಾಗ ಇರೋ ಕಾನೂನೇ ಬೇಕಾದಷ್ಟು ಸ್ಟ್ರಾಂಗ್ ಇದೆ. ಯಾರು ಪೊಲೀಸರು ಯಾರು ಕ್ರಮ ತೆಗೆದುಕೊಂಡಿಲ್ಲ. ಯಾಕಂದರೆ ದುಡ್ಡು ಕೊಟ್ಟು ಬಂದವರಲ್ಲ ಅವರು, ಟ್ರಾನ್ಸ್ಫರ್ ದಂಧೆಯಲ್ಲಿ ಬಂದಿರೋವಂಥವ್ರು. ನಾವ್ಯಾಕೆ ಮಾಡೋಣ ಅಂತ ಅವ್ರು ಸುಮ್ಮನೆ ಇಲ್ಲ, ಹಿಡಿತಾ ಇಲ್ಲ. ನೋಡಿ, ಇಷ್ಟೆಲ್ಲ ರೇಪ್ ಆಗ್ತಾ ಇದೆ, ಇಷ್ಟೆಲ್ಲ ಮರ್ಡರ್ ಆಗ್ತಾ ಇದೆ, ಬ್ಯಾಂಕ್ ದರೋಡೆ ಆಗ್ತಾ ಇದೆ, ಏನಾದರೂ ಕ್ರಮ ತೆಗೆದುಕೊಂಡಿದ್ದಾರ? ಪೊಲೀಸರ ಮೇಲೆ ಭಯ ಇಲ್ಲ. ಅದಕ್ಕೆ ಮೈಕ್ರೋ ಫೈನಾನ್ಸು ನಾವೇ ಮೈಕ್ರೋ ಫೈನಾನ್ಸೇ ಸುಪ್ರೀಂ ಅನ್ನೋ ರೀತಿ ಅವರ ನಡೆ ನುಡಿ ಇರೋದ್ರಿಂದ ಇದೆಲ್ಲ ಅನಾಹುತ ಆಗ್ತಾ ಇದೆ. ಇರೋ ಕಾನೂನಲ್ಲೇ ಕ್ರಮ ತೆಗೆದುಕೊಳ್ಬೇಕು. ಅದಕ್ಕೆ ಸುಗ್ರೀವ ಆಜ್ಞೆ ಏನು ಬೇಕಾಗಿಲ್ಲ. ಇರೋದ್ರ ಸರ್ಕಾರ ಈಗ ಯೋಗಿ ಆದಿತ್ಯನಾಥ್ ಏನು ಹೊಸ ಕಾನೂನುಗಳು ತಂದವರ? ಇರೋ ಕಾನೂನಲ್ಲೇ ಬಡಿತಾ ಇದ್ದಾರೆ ಎಲ್ಲರಿಗೂ. ನೀವು ಇರೋ ಕಾನೂನಲ್ಲೇ ಬಡಿಬೋದಲ್ಲ, ನೀವೇನು ಮಾಡ್ತಾ ಇಲ್ಲ. ನಾನು ಕೇಳಿದ್ನಲ್ಲ, ಇದುವರೆಗೂ ಒಂದು ಮೈಕ್ರೋ ಫೈನಾನ್ಸ್ ಚೇರ್ಮನ್ನ ಬಂಧಿಸಿ ಜೈಲು ಕಟ್ಟಿದ್ದೀರಾ? ಯಾರಾದರೂ ನೀವು ಒಬ್ಬರನ್ನ ಅಂಟಿಸಿದ್ರೆ ಎಲ್ಲ ಸುಮ್ಮನೆ ಆಗೋಡೋರು. ಒಬ್ಬರ ಮೇಲೆ ನೀವು ಕ್ರಮ ತೆಗೆದುಕೊಂಡಿಲ್ಲ. ನೀವು ಸುಮ್ಮನೆ ಹೇಳೋದು ಪೇಪರಲ್ಲಿ ಕೊಡಿ, DC ಕೊಡಿ, SP ಕೊಡಿ. DC SP ಏನು ಮಾಡ್ತಾರೆ? ಅದರಿಂದ ಕೂಡಲೇ ರಾಜ್ಯ ಸರ್ಕಾರ ಒಂದು 5,000 ಕೋಟಿ ಹಣ ಬಿಡುಗಡೆ ಮಾಡಿ ಈ ಮೈಕ್ರೋ ಮುಂದಿನ ಯಾರು ಸಾಯಬಾರ್ದು, ಅನಾಹುತಕ್ಕೆ ಹೋಗಬಾರ್ದು ಅಂತೇಳಿದ್ರೆ, ಇವಾಗ ಅದಕ್ಕೆ ಯಾರ್ಯಾರು ಅರ್ಜಿ ಹಾಕಿ ಇವಾಗ ಪೆಂಡಿಂಗ್ ಇದೆ ಇಷ್ಟು ನಿಗಮಗಳಲ್ಲಿ ನನಗನ್ಸ್ತೈತೆ ಒಂದು 10 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಹಾಕಿದ್ದಾರೆ. ಇಷ್ಟು ನಿಗಮದಲ್ಲಿ, ವಾಲ್ಮೀಕಿ ನಿಗಮದಲ್ಲೇ ಸುಮಾರು 1.5 ಲಕ್ಷ ಅರ್ಜಿ ಹಾಕಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಒಂದು 10 ಲಕ್ಷ ಅರ್ಜಿ ಹಾಕಿದ್ದಾರೆ. ಅವ್ರಿಗೆ ಸರ್ಕಾರ ಲೋನ್ ಕೊಟ್ಬಿಟ್ರೆ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಹೊರಟೋಗ್ತೈತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.